Determinant of a matrix of order 3 by 3. So last video ನಲ್ಲಿ 2 by 2 matrix ನ ಡಿಟರ್ಮಿನೆಂಟ್ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ಹೇಳಿ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 by 3. ಸೊ ಇಲ್ಲಿ 3 by 3 ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅದನ್ನ ಯಾವುದಾದ್ರೂ ಒಂದು ರೋ ಅಥವಾ ಯಾವುದಾದ್ರೂ ಒಂದು ಕಾಲಮ್ನ ಮೇಲೆ ಏನು ಮಾಡ್ಬೋದು ಅಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇಲ್ಲಿ ನಾನೇನು ಮಾಡ್ತೀನಿ ಅಂತಂದ್ರೆ ಒಂದು 3 ಎಕ್ಸಾಂಪಲ್ಗಳನ್ನು ನಾನು ತೋರಿಸ್ತೀನಿ. ಅಂದರೆ ರೋ ಮೇಲೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಥವಾ ಕಾಲಮ್ ಮೇಲೆ ಯಾವುದಾದ್ರೂ ಒಂದು ಕಾಲಮ್ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೆಂಗೆ ಬರ್ತದೆ ಅಂತ. ಸೊ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಲ್ಲ. ಯಾವುದೇ ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ರೆ ಆ ಡಿಟರ್ಮಿನೆಂಟನ್ನು ನಾವು ರೋ ಮೇಲಾದರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಕಾಲಮ್ ಮೇಲಾದರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾವುದಾದ್ರೂ ಒಂದು ರೋ ಅಥವಾ ಯಾವುದಾದ್ರೂ ಒಂದು ಕಾಲಮ್ ಮೇಲೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂತೇಳಿ ನಾನೇನು ಮಾಡ್ತೀನಿ ಈಗ ಡಿಸ್ಕಸ್ ಮಾಡ್ತೀನಿ. ಓಕೆ ಎಕ್ಸ್ಪ್ಯಾಂಡ್ ಮಾಡೋದು ಅಂತಂದ್ರೆ ಆ ಒಂದು ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ನ ಫೈಂಡ್ ಮಾಡೋದು ಅಂತ ಅರ್ಥ, ಅದೇನೆ ಮತ್ತೇನಿಲ್ಲ. ಸೊ ಇಲ್ಲಿ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಆ ಯಾವುದೋ ಅಂದ್ರೆ 3 by 3 ಮ್ಯಾಟ್ರಿಕ್ಸ್. ಆ 3 by 3 ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ ಅನ್ನು ನಾನು ತಗೊಂಡಿದ್ದೆ ಇಲ್ಲಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಲ್ಲಿ ತಗೊಂಡಿರೋದು ಎಕ್ಸ್ಪ್ಯಾನ್ಷನ್ ಅಲಾಂಗ್ ಫಸ್ಟ್ ರೋ R1. ಸೊ ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಥವಾ ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿ ಹೆಂಗೆ ಡಿಟರ್ಮಿನೆಂಟ್ ನ ಫೈಂಡ್ ಮಾಡ್ತೀವಿ ಅಂತ. ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ. ಬರ್ತಾ ಆಕ್ಚುಲಿ ನಾವು ಹೆಂಗ್ ಮಾಡ್ತೀವಿ ಅಂತ ಹೇಳ್ತೀನಿ. ಆಕ್ಚುಲ್ ಆಗಿರೋದು ಹೆಂಗೆ ಅಂತಂದ್ರೆ ಡೆಫಿನೇಷನ್ ಪ್ರಕಾರ ಹೋಗೋದಾದ್ರೆ -1 to the power of, ನೋಡಿ ಅಲಾಂಗ್ ಫಸ್ಟ್ ರೋ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಈ ಫಸ್ಟ್ ರೋ ನಲ್ಲಿ ಇರ್ತಕ್ಕಂಥ ಸಬ್ಸ್ಕ್ರಿಪ್ಟ್ಗಳು ಬಹಳ ಇಂಪಾರ್ಟೆಂಟ್. ಇಲ್ಲಿ ಐ ಮತ್ತು ಜೆ ಇದಾವಲ್ಲ ಇವುಗಳು. -1 to the power of i plus j ಮಾಡಬೇಕು. -1 to the power of i plus j ಅಂತಂದ್ರೆ ಇಲ್ಲಿ i ಅಂದ್ರೆ 1, j ಅಂದ್ರೆ 1. ಸೊ -1 to the power of 1 plus 1 into a11 into ಡಿಟರ್ಮಿನೆಂಟ್. ಇಲ್ಲಿ ಯಾವ ಡಿಟರ್ಮಿನೆಂಟ್ ಅಂತಂದ್ರೆ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್. ಈ a11 ಅಂತ ತಗೊಂಡಿದ್ದೀವಿ ಹೌದಾ ಇಲ್ಲಿ ಎಲಿಮೆಂಟ್. ಇದರ ಕರೆಸ್ಪಾಂಡಿಂಗ್ ರೋ ಮತ್ತು ಕರೆಸ್ಪಾಂಡಿಂಗ್ ಕಾಲಮ್ಗಳನ್ನ ಬಿಟ್ರೆ ಯಾವ ಎಲಿಮೆಂಟ್ಗಳು ಉಳಿತಾವಲ್ಲ ಅದರ ಡಿಟರ್ಮಿನೆಂಟ್ ಅನ್ನ ತಗೋಬೇಕು. ಈ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಉಳಿಯುವಂತದ್ದು ಇಲ್ಲಿ a22, a23, a32, a33 ಇತ್ತಲ್ಲ ಅದರ ಡಿಟರ್ಮಿನೆಂಟ್. ನೋಡಿ ಇಲ್ಲಿ ಫಸ್ಟ್ ಏನ್ ಮಾಡಬೇಕು, -1 to the power of ಇಲ್ಲಿ i ಮತ್ತು j ಗಳ ಸಮ್, -1 to the power of i plus j into the same element a11 into ಡಿಟರ್ಮಿನೆಂಟ್. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ ಉಳಿಯುವಂತ ಎಲಿಮೆಂಟ್ಗಳ ಡಿಟರ್ಮಿನೆಂಟ್. ಸೊ ಉಳಿಯುವಂತ ಎಲಿಮೆಂಟ್ಗಳು ಯಾವ ರೀತಿ ಇದೆ ಅಂತಂದ್ರೆ a22, a23, a32, a33 ಪ್ಲಸ್ ಈಗ ಫಸ್ಟ್ ಎಲಿಮೆಂಟ್ ಆಯ್ತಲ್ಲ, ಈಗ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಹೋಗ್ಬೇಕು. ಫಸ್ಟ್ ರೋ ನಲ್ಲೇನೆ ಸೆಕೆಂಡ್ ಎಲಿಮೆಂಟ್ಗೆ. ಫಸ್ಟ್ ರೋ ನಲ್ಲಿ ಸೆಕೆಂಡ್ ಎಲಿಮೆಂಟ್ ಹೋಗಕ್ಕೆ ಮುಂಚೆ ಸೇಮ್ ಪ್ರಾಸೆಸ್, -1 to the power of ಸಬ್ಸ್ಕ್ರಿಪ್ಟ್ ಗಳ ಸಮ್. ನೋಡಿ i plus j ಮೀನ್ಸ್ 1 plus 2 ಇಂಟು a12 ಇಂಟು ಆ ರೋ ಆ ಕರೆಸ್ಪಾಂಡಿಂಗ್ ಕಾಲಮ್ ನ ಡಿಲೀಟ್ ಮಾಡಿದಾಗ ಉಳಿಯಂತ ಎಲಿಮೆಂಟ್ ಗಳ ಡಿಟರ್ಮಿನೆಂಟ್. ಸೊ a12 ಅಂತಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್, 1-2 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ನೋಡಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ರೆ ಯಾವ ಎಲಿಮೆಂಟ್ ಉಳಿದಿದೆ, a21, a23, a31, a33. ಸೊ ಅವುಗಳನ್ನ ಡಿಟರ್ಮಿನೆಂಟ್ ಅಲ್ಲಿ ಬರೀಬೇಕು. a21, a23, a31, a33. ಸರಿ, ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಆಯ್ತಲ್ಲ, ಈಗ ಅದೇ ಫಸ್ಟ್ ರೋ ನಲ್ಲೇನೆ ಥರ್ಡ್ ಎಲಿಮೆಂಟ್. ಸೊ ಅಲಾಂಗ್ ಫಸ್ಟ್ ರೋ ಅಂತಂದ್ರೆ ಎಲ್ಲಾ ಎಲಿಮೆಂಟ್ಗಳು ಕಂಪ್ಲೀಟ್ ಆಗೋವರೆಗೂ ಇದೇ ಪ್ರಾಸೆಸ್ ನ ಕಂಟಿನ್ಯೂ ಮಾಡಬೇಕು. ಈಗ ಥರ್ಡ್ ಎಲಿಮೆಂಟ್ಗೆ ಬಂದ್ರೆ ಥರ್ಡ್ ಎಲಿಮೆಂಟ್ ಬಂದಾಗ್ಲೂ ಸೇಮ್ ಡೆಫಿನೇಷನ್, -1 to the power of i plus j ಅಂದ್ರೆ 1 plus 3 ಇಂಟು a13 ಇಂಟು ಡಿಟರ್ಮಿನೆಂಟ್ ಆಫ್. ಈಗ 1, 3 ಅಂದ್ರೆ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಡ್ಬೇಕು. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ ಉಳಿಯುವಂತ ಎಲಿಮೆಂಟ್ಗಳ ಡಿಟರ್ಮಿನೆಂಟ್ a21, a22, a31, a32. ಈಗ ಸೇಮ್ ಕಂಟಿನ್ಯೂ ಮಾಡಿ. ಈಗ -1 to the power of 1 plus 1 ಅಂದ್ರೆ 2, a11 ಇದು 2 by 2 ಡಿಟರ್ಮಿನೆಂಟ್. ಸೊ 2 by 2 ಡಿಟರ್ಮಿನೆಂಟ್ ಹೆಂಗ್ ಫೈಂಡ್ ಮಾಡೋದು ಅಂತ ನಿಮ್ಗೆ ಗೊತ್ತಿದೆ. ಹೆಂಗ್ ಫೈಂಡ್ ಮಾಡ್ತೀವಿ, ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಗಳ ಪ್ರಾಡಕ್ಟ್. ಸೊ a22 ಇಂಟು a33, ಆಮೇಲೆ ಆಂಟಿ ಡಯಾಗ್ನಲ್ ಎಲಿಮೆಂಟ್ ಗಳು ಮಲ್ಟಿಪ್ಲೈ ಮಾಡಬೇಕಾದ್ರೆ ಒಂದು ಮೈನಸ್. ಸೊ a32 ಇಂಟು a23 ಪ್ಲಸ್ -1 to the power of 1 plus 2 ಅಂತಂದ್ರೆ 3 ಇಂಟು a12. ಈಗ ಇದು ಅಷ್ಟೇನೆ ಡಯಾಗ್ನಲ್
ಮೀನ್ಸ್ A21 ಇಂಟು A33 ಮೈನಸ್ ಆಂಟಿ ಡಯಾಗನಲ್ ಮಾಡಬೇಕಾದ್ರೆ ಒಂದು ಮೈನಸ್ ಫಿಕ್ಸ್ ಇರಬೇಕು. A31 ಇಂಟು A23 ಪ್ಲಸ್ minus 1 to the power of 1 plus 3 means 4 A13 into diagonal means A21 into A32 minus anti-diagonal A31 into A22. So it is equal to minus 1 square ಅಂತಂದ್ರೆ plus 1. So ಅದನ್ನು ಬರೆಯ ಅವಶ್ಯಕತೆ ಇಲ್ಲ. So A11 into A22 A33 minus A32 A23 minus 1 ಕ್ಯೂಬ್ ಅಂದ್ರೆ minus 1 ಬರ್ತದೆ. ಸೊ minus into plus minus 1 into A12 ಅಂದ್ರೆ A12. ಸೊ minus 1 ಉಳಿಯುತ್ತಿಲ್ಲಿ. ಸೊ minus into plus minus ಆಯಿತು. into A21 A33 minus A31 A23 ಇಲ್ಲಿ minus 1 to the power of 4 ಅಂತಂದ್ರೆ plus 1. ಯಾಕಂದ್ರೆ ಪವರ್ ಈವನ್ ನಂಬರ್ ಆಗಿರೋದ್ರಿಂದ ಪ್ಲಸ್ ಬರ್ತದೆ. ಪ್ಲಸ್ A13 into A21 A32 ಮೈನಸ್ A31 ಇಂಟು A22. ಸೊ ಈ ರೀತಿ ನಾವೇನ್ ಮಾಡಬೇಕಾಗ್ತದೆ ಅಂತಂದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಆದ್ರೆ ಪ್ರತಿ ಸ್ಟೆಪ್ ಅಲ್ಲಿ ಈ ರೀತಿ ನಾವೇನ್ ಮಾಡಲ್ಲ ಅಂತಂದ್ರೆ ಡಿಟರ್ಮೆಂಟ್ ಗಳನ್ನ ಬರೋದು ಮೈನಸ್ 1 to the power of ಅಂತೆಲ್ಲ ಬರೋದು ಎಕ್ಸ್ಪ್ಯಾಂಡ್ ಮಾಡಲ್ಲ. ಇದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದು ಶಾರ್ಟ್ ಮೆಥಡ್ ಅನ್ನ ಫೈಂಡ್ ಮಾಡ್ಕೊಂಡಿದೀವಿ. ಶಾರ್ಟ್ ಮೆಥಡ್ ಅನ್ನೋದಕ್ಕಿಂತಲೂ ಇಲ್ಲಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಆ ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಂಡಿದ್ದೀವಿ. ಏನದು ಪ್ಯಾಟರ್ನ್ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರಿಪ್ಟ್ ಗಳ ಸಮ್ ನೋಡಿ, ಇಲ್ಲೇನ್ ಬರುತ್ತೆ, ಇಲ್ಲಿ 1 + 1 2 ಈವನ್ ನಂಬರ್ ಬಂದ್ರೆ minus 1 to the power of ಈವನ್ ನಂಬರ್ ಅಂತಂದ್ರೆ ಇಲ್ಲಿ ಪ್ಲಸ್ ಬರುತ್ತೆ. 1 + 2 ಅಂತಂದ್ರೆ ಆಡ್ ನಂಬರ್ ಬರೋದ್ರಿಂದ 3 ಅಂತ ಆಡ್ ನಂಬರ್ ಬರೋದ್ರಿಂದ minus 1 ಕ್ಯೂಬ್ ಏನ್ ಬರುತ್ತೆ ಅಂತಂದ್ರೆ ಮೈನಸ್ ಬರುತ್ತೆ. ಇಲ್ಲಿ 1 + 3 4 ಬರೋದ್ರಿಂದ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಇಲ್ಲಿ minus 1 to the power of minus 1 to the power of minus 1 to the power of ಅಂತ ಬರೆಯೋ ಬದಲಿಗೆ ಇಲ್ಲಿ A11 ಜೊತೆಗೆ ಸೈನ್ ಏನು ಬರುತ್ತೆ ಅಂತಂದ್ರೆ ಪ್ಲಸ್ ಬರುತ್ತೆ. A12 ಜೊತೆಗೆ ಮೈನಸ್ ಬರುತ್ತೆ. A13 ಜೊತೆಗೆ ಪ್ಲಸ್ ಬರುತ್ತೆ. ನೋಡಿ ಇಲ್ಲಿ A11 ಜೊತೆಗೆ ಪ್ಲಸ್, A12 ಜೊತೆಗೆ ಮೈನಸ್, A13 ಜೊತೆಗೆ ಪ್ಲಸ್. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ minus 1 to the power of ಅನ್ನೋದನ್ನ ಬಿಟ್ಟು ಡೈರೆಕ್ಟ್ ಆಗಿ ಈ ಸ್ಟೆಪ್ಗೆ ಬರ್ತೀವಿ. ಈ ಸ್ಟೆಪ್ ಅನ್ನು ಬರೆಯುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡ್ತೀವಿ. ಹೆಂಗ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಪ್ಲಸ್ ಇಂಟು A11 ಜಟ್ ಈಸ್ A11 ಇಂಟು ನೋಡಿ ಈ ರೋ ಈ ಕಾಲಮ್ ಜಸ್ಟ್ ಡಿಲೀಟ್ ಮಾಡ್ಕೊಂಡು ಇಲ್ಲೇನೆ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಡಿಟರ್ಮೆಂಟ್ ಅಪ್ಲೈ ಮಾಡಿಬಿಡ್ತೀವಿ. ಡೈರೆಕ್ಟ್ ಡಿಟರ್ಮೆಂಟ್ ಅಪ್ಲೈ ಮಾಡಿದಾಗ A22 ಇಂಟು A33 ನೋಡಿ A22 ಇಂಟು A33 ಮೈನಸ್ ಆಂಟಿ ಡಯಾಗನಲ್ ಮಾಡಬೇಕಾದ್ರೆ A32 ಇಂಟು A23 A32 ಇಂಟು A23. ಓಕೆ, ನೆಕ್ಸ್ಟ್ A12 ಬರಿಬೇಕಾದ್ರೆ ಮೈನಸ್ ಹಾಕಿನೇ ಬರೆದು ಬಿಡ್ತೀವಿ. ಮೈನಸ್ A12 ಇಂಟು ನೋಡಿ ಮೈನಸ್ A12 ಅಂದ್ರೆ ಯಾವ ರೋ ಡಿಲೀಟ್ ಮಾಡಬೇಕು, ಮೆಂಟಲಿ ನಾವು ಮನಸ್ಸಲ್ಲೇ ಡಿಲೀಟ್ ಮಾಡ್ಕೋಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ A21 A33 ಮೈನಸ್ A31 A23. ಸೊ ಈ ಪ್ಲಸ್ A13 ಥರ್ಡ್ ರೋ ಸಾರಿ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ರೆ ಇಲ್ಲಿ A13 ನ ಪ್ಲಸ್ ಜೊತೆಗೆ ಬರೀಬೇಕು. ಬರೆದು A21 ಇಂಟು A32 ಮೈನಸ್ A31 ಇಂಟು A22. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಎಕ್ಸ್ಪಾನ್ಷನ್ ಅನ್ನ ಬರೀತೀವಿ. ಇದು ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನೀವು ಯಾವ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರು ಕೂಡ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಯಾವ್ದಾದ್ರು ಒಂದು ರೋ ನೀವೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡಬೇಕು. ಬಟ್ ಯೂಶಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ ರೋ ಅಥವಾ ಯಾವ್ದಾದ್ರು ಒಂದು ಕಾಲಮ್ ಅಲ್ಲಿ ಝೀರೋಗಳು ಜಾಸ್ತಿ ಇದ್ರೆ ಆ ರೋ ಅಥವಾ ಆ ಕಾಲಮ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಝೀರೋ ಇರೋದ್ರಿಂದ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ ಅಂತ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಇನ್ನೊಂದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ, ಎಕ್ಸ್ಪ್ಯಾನ್ಷನ್ ಅಲಾಂಗ್ ಸೆಕೆಂಡ್ ರೋ. ಇಲ್ಲಿ ನಾನೇನು ಲಾಸ್ಟ್ ಸ್ಟೆಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಲಾಸ್ಟ್ ಸ್ಲೈಡ್ ಅಲ್ಲಿ ಆ ತರ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನಾನು ಆಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆಕ್ಚುಲಿ ಇಲ್ಲಿ ಸೈನ್ ಏನ್ ಬರ್ತಿತ್ತು, ಸೈನ್ ಕನ್ವೆನ್ಷನ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ತಿತ್ತು. ಇಲ್ಲಿ ಆಕ್ಚುಲಿ ಸೆಕೆಂಡ್ ರೋ ಮೇಲೆ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇರೋದ್ರಿಂದ ಸೆಕೆಂಡ್ ರೋ ಜೊತೆಗೆ ನಾವು ಸೈನ್ ನ ಕೊಡ್ಬೇಕು. ಇಲ್ಲಿ ಏನ್ ಸೈನ್ ಬರುತ್ತೆ ಅಂದ್ರೆ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಅಂತ ಬರುತ್ತೆ. ಹೆಂಗದು ಮೈನಸ್ ಅಂತಂದ್ರೆ 2 + 1 3 ಆಡ್ ನಂಬರ್, ಸೊ ಮೈನಸ್ 2 + 2 4, ಸೊ ಪ್ಲಸ್ 2 + 3 ಮೈನಸ್. ಸೊ ಈ ರೀತಿ, ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗಿದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್. ಈ ರೀತಿ ಆಲ್ಟರ್ನೇಟ್ ಸೈನ್ಗಳು ಬರ್ತಾ ಹೋಗ್ತವೆ. ಈಗ ನಾವು ರೆಫರೆನ್ಸ್ ಆಗಿ ತಗೊಂಡಿರೋದು ಸೆಕೆಂಡ್
ರೋ. ಹಾಗಾಗಿ ಸೆಕೆಂಡ್ ರೋ ಮಾತ್ರ ಸೈನ್ಗಳಿರಲಿ, ಉಳಿದಕ್ಕೆಲ್ಲ ನಾನು ಡಿಲೀಟ್ ಮಾಡ್ತೀನಿ. ಓಕೆ, ಈಗ ಫಸ್ಟ್ ಎ ಟು 1 ಜೊತೆಗೆ ಏನು ಹಾಕ್ಬೇಕು, ನಾನು ಮೈನಸ್ ಹಾಕ್ಬೇಕು. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್ ಎ ಟು 1. ಸೊ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ರೀತಿ ಎಕ್ಸ್ಪ್ಯಾಂಡ್ ಮಾಡಬೇಕು ಇಂಟು. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನ ಮೆಂಟಲಿ ಮನಸ್ಸಲ್ಲೇ ಡಿಲೀಟ್ ಮಾಡ್ಕೋಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡ್ಕೊಂಡ್ರೆ A12 ಇಂಟು A33 ನೋಡಿ, A12 ಇಂಟು A33 ಮೈನಸ್ A32 ಇಂಟು A13 ಆಂಟಿ ಡಯಾಗ್ನಲ್ ಅಲ್ಲ, ಹಾಗಾಗಿ ಸೊ A32 ಇಂಟು A13 ಫಸ್ಟ್ ಆಯ್ತಾ. ಈಗ ಸೆಕೆಂಡ್ ಎಲಿಮೆಂಟ್ಗೆ ಹೋಗ್ಬೇಕು, ಇದ್ರ ಜೊತೆಗೆ ಪ್ಲಸ್ ಹಾಕ್ಬೇಕಾಗ್ತದೆ ಸರ್. ಪ್ಲಸ್ A22 ಇಂಟು ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ಗಳನ್ನ ಬಿಡಬೇಕು. ಸೊ ಸೆಕೆಂಡ್ ರೋ ಬಿಡಬೇಕು, ಸೆಕೆಂಡ್ ಕಾಲಮ್ ಬಿಡಬೇಕು. ಉಳಿಯೋದು ಯಾವುದು, A11 A13 A31 A33 ಇವುಗಳಿಗೆ ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು. ಓಕೆ, A11 ಇಂಟು A33 A11 ಇಂಟು A33 ಮೈನಸ್ A31 ಇಂಟು A13 A31 ಇಂಟು A13. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಬರೆಯೋಕೆ ಮುಂಚೆ ಮೈನಸ್ ಆಗಿಬಿಡ್ಬೇಕು. ಇಲ್ಲಿ ಮೈನಸ್ ಇದೆಯಾ ನೋಡ್ರಿ, ಮೈನಸ್ A23 ಇಂಟು ಈಗ ಸೆಕೆಂಡ್ ರೋ ಥರ್ಡ್ ಕಾಲಮ್ ಬಿಡಬೇಕು. ಉಳಿಯೋದು A11 A12 A31 A32 ಮಲ್ಟಿಪ್ಲೈ ಮಾಡಿ. A11 ಇಂಟು A32 ಡಯಾಗನಲ್ A11 ಇಂಟು A32 ಮೈನಸ್ ಆಂಟಿ ಡಯಾಗನಲ್ ಮಾಡಬೇಕು A31 ಇಂಟು A12. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೆಕೆಂಡ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಈಗ ಎಲ್ಲ ಎಲಿಮೆಂಟ್ಗಳನ್ನ ಮಲ್ಟಿಪ್ಲೈ ಮಾಡಿ, ಸಬ್ಟ್ರಾಕ್ಟ್ ಮಾಡಿ, ಮತ್ತೆ ಮಲ್ಟಿಪ್ಲೈ ಮಾಡಿ, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ. ಇನ್ನೂ ಡೀಟೇಲ್ ಆಗಿ ಅರ್ಥ ಆಗೋ ಸಲುವಾಗಿ ಮತ್ತೊಂದು ನಾನು ತಗೊಳ್ತೀನಿ, ಏನಂತಂದ್ರೆ ಎಕ್ಸ್ಪ್ಯಾನ್ಷನ್ ಅಲಾಂಗ್ ಫಸ್ಟ್ ಕಾಲಮ್. ಕಾಲಮ್ ಮೇಲೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ನೋಡಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೈನ್ ಕನ್ವೆನ್ಷನ್ ಯಾವ ರೀತಿ ಬರುತ್ತೆ ಅಂತಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರುತ್ತೆ. ಇಲ್ಲಿ ಯಾಕೆ ಪ್ಲಸ್, ಸೊ 1 + 1 2 ಈವನ್ ನಂಬರ್. ಸೊ ಇಲ್ಲಿ ಪ್ಲಸ್ ಬಂದ್ರೆ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ ಬಂದ್ರೆ ಪ್ಲಸ್ ಬರುತ್ತೆ, ಆಲ್ಟರ್ನೇಟ್ ಸೈನ್. ಈಗ ಫಸ್ಟ್ A11 ಜೊತೆಗೆ ಪ್ಲಸ್ ಹಾಕ್ಬೇಕು. ಸೊ ಇಟ್ ವಿಲ್ ಬಿ ಈಕ್ವಲ್ ಟು A11 ಇಂಟು ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಡಬೇಕು. ಈ ಎಲಿಮೆಂಟ್ಗಳಿಗೆ ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು. ಸೊ ಡಯಾಗ್ನಲ್ ಆಂಟಿ ಡಯಾಗ್ನಲ್ A22 A33 A22 ಇಂಟು A33 ಮೈನಸ್ A32 ಇಂಟು A23 A32 ಇಂಟು A23. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ಗೆ ಹೋಗ್ಬೇಕು, ಮೈನಸ್ A21 ನೋಡಿ, ಇಲ್ಲಿ ಈ ಎಲಿಮೆಂಟ್ಗೆ ಬಂದಾಗ ಮೈನಸ್ ಹಾಕ್ಬೇಕು. ಈಗ ಯಾವ ಎಲಿಮೆಂಟ್ಗಳನ್ನ ಬಿಡ್ಬೇಕು ನಾವು, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಬಿಡಬೇಕು. ಸೆಕೆಂಡ್ ರೋ ಅಂತಂದ್ರೆ ಇದು, ಫಸ್ಟ್ ಕಾಲಮ್ ಅಂದ್ರೆ ಇದು ಬಿಡಬೇಕು. ಈಗ ಉಳಿಯೋದು A12 A33. ಸೊ ಡಯಾಗ್ನಲ್ ಯಾವುದು, A12 ಇಂಟು A33 ಮೈನಸ್ A32 ಇಂಟು A13 A32 ಇಂಟು A13. ಸಿಮಿಲರ್ಲಿ ಥರ್ಡ್ ಎಲಿಮೆಂಟ್ಗೆ ಹೋಗೋಣ. ಥರ್ಡ್ ಎಲಿಮೆಂಟ್ ಜೊತೆಗೆ ಯಾವ ಸೈನ್ ಬರಬೇಕು, ಪ್ಲಸ್ A31 ಇಂಟು ಈಗ ಫಸ್ಟ್ ಕಾಲಮ್ ಥರ್ಡ್ ರೋ ಫಸ್ಟ್ ಕಾಲಮ್ ಬಿಡಬೇಕು. ಈಗ A12 ಇಂಟು A23 ಮೈನಸ್ ಆಂಟಿ ಡಯಾಗ್ನಲ್ A22 ಇಂಟು A13. ಸೊ ಈ ರೀತಿ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂತಂದ್ರೆ ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಸಿಗುತ್ತೆ. ಸೊ ನೀವಿಲ್ಲಿ ಯಾವುದಾದ್ರೂ ರೋ ಮೇಲಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಥವಾ ಕಾಲಮ್ ಮೇಲಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ ನಾನು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ. ಸೊ ಡಿಟರ್ಮಿನೆಂಟ್ ಆಫ್ 1 0 5 3 -1 2 7 4 ಇದು 0 ಅಂತ ತಗೊಳ್ಳಿ. ಇಲ್ಲಿ ಫಸ್ಟ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ಲಸ್ ಮೈನಸ್ ಪ್ಲಸ್. ಸೊ 1 ಇಂಟು, ಸೊ ಇಲ್ಲಿ -1 ಇಂಟು 0 0 ಮೈನಸ್ ಆಂಟಿ ಡಯಾಗ್ನಲ್ ಮಲ್ಟಿಪ್ಲೈ ಮಾಡಬೇಕು, 4 2 8 ಮೈನಸ್ 0 ಇಂಟು ಇಲ್ಲಿ 0 ಬರೀಬೇಕಾದ್ರೆ -0 ಇಂಟು ಈಗ ಈ ಕಾಲಮ್ ಬಿಡಬೇಕು, ಈ ರೋ ಬಿಡಬೇಕು. 3 ಇಂಟು 0 0 ಮೈನಸ್ 7 2 14 ಪ್ಲಸ್ 5 ಇಂಟು ಈಗ ಥರ್ಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಬಿಡಬೇಕು. 3 4 12 ಮೈನಸ್ 7 ಇಂಟು -1 -7. ಸೊ -7 ಇಲ್ಲೊಂದು ಮೈನಸ್ ಇದೆ, ಸೊ ಇಟ್ ವಿಲ್ ಬಿಕಮ್ +7. ಸೊ ಇಟ್ ಈಸ್ ಈಕ್ವಲ್ ಟು 1 ಇಂಟು 0 -8 ಅಂದ್ರೆ -8 ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0. ಸೊ ಇಲ್ಲಿ 0ನೇ ಬಂತು. ಪ್ಲಸ್ 5 ಇಂಟು 12 + 7 ಅಂತಂದ್ರೆ 19. ಸೊ ಇಟ್ ಈಸ್ ಈಕ್ವಲ್ ಟು 1 ಇಂಟು -8 ಈಸ್ -8
-0 ಬಿಟ್ಬಿಡ್ರಿ, ಪ್ಲಸ್ 19 5 95, 19 5 95. 95 ಅಲ್ಲಿ 8 ನಾವೇನಾದ್ರೂ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 87. ಸೊ 87 ಇಸ್ ದ ಡಿಟರ್ಮೆಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಅಥವಾ ದಿಸ್ ಡಿಟರ್ಮೆಂಟ್. ಓಕೆ ಓಕೆ, ಈ ಡಿಟರ್ಮೆಂಟ್ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ.